ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ 2023-24ನೇ ಸಾಲಿನ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು 28 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಇವತ್ತು 29ನೇ ಪ್ರಶ್ನೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳೋಣ. ಓಕೆ, 29ನೇ ಪ್ರಶ್ನೆ ಏನೈತಿ ಅಂತ ನಾವು ಗಮನಿಸೋಣ. ಕೊಟ್ಟಿರುವ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಅಂತ ಕೇಳ್ಯಾರ. ಒಟ್ಟು ತ್ರಿಭುಜಗಳು ಎಷ್ಟದವು ಅಂತೇಳಿ ನಾವು ನೋಡಿದಾಗ 2 4 5 6 7 8 9 10 ಇವು 10, ಇದು ಒಂದು 11, ಇದು ಒಂದು 12, ದೇರ್ಫೋರ್ ಇದು ಒಂದು 13, ಇದು ಒಂದು 14, ದೇರ್ಫೋರ್ 14 ಟ್ರಯಾಂಗಲ್ಸ್ ಅದವು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನು 30ನೇ ಪ್ರಶ್ನೆ, ಕೊಟ್ಟಿರುವ ಆಕೃತಿಯಲ್ಲಿ ಒಟ್ಟು ಅರ್ಧ ವೃತ್ತಗಳ ಸಂಖ್ಯೆ ಕಂಡುಹಿಡ್ರಿ ಅಂತ ಹೇಳ್ಯಾರ. ಹಾಫ್ ಸರ್ಕಲ್ಸ್ ಅಂತ ಇಲ್ಲಿ ನೋಡ್ರಿ, 1, ಇದು 2, 3 4, 5 6, ಇದು ಒಂದು 7, 7 ಟಲ್, ಇದು ಒಂದು 8, ಇದು ಒಂದು 9, ಅಂದ್ರೆ ಒಟ್ಟು 9 ಹಾಫ್ ಸರ್ಕಲ್ಗಳು. ಆಪ್ಷನ್ ಸಿ 9 ಅಂತ ಇಲ್ಲಿ. ನೆಕ್ಸ್ಟ್ 31st ಕ್ವಶನ್, ಇದು ಒಂದು ಡಿಫ್ರೆಂಟ್ ಕ್ವಶನ್ ಐತಿ. ಏನೈತಿ ಅಂತ ಇಲ್ಲಿ ನೋಡೋಣ. ಕೆಳಗಿನ ಚಿತ್ರಗಳಲ್ಲಿ 7 ಆಯತಗಳನ್ನು ಮಾತ್ರ ಹೊಂದಿರುವ ಚಿತ್ರವು ಯಾವುದು ಐತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ 1 2 3 4 5 6 ಮತ್ತೆಲ್ಲೂ ಬರಲ್ಲ. ಓಕೆ, ಯಾಕಂದ್ರೆ ಇದು ಈ ಆಡ್ ಥರ ಇರೋದ್ರಿಂದ ಇಲ್ಲಿ ನಿಮ್ಗೆ ಗೊತ್ತೈತಿ 1 2 1 2 ಇಲ್ಲಿ ಎಷ್ಟು ಒಟ್ಟು 9 ಆಯತಗಳು ಬರ್ತವೆ, ಇದು ಬರಲ್ಲ. ಇಲ್ಲಿ 1 2 3 4 5 ದೊಡ್ಡದೊಂದು 6 ಬಂದ್ಬಿಡ್ತೈತಿ, ಇದು ಬರಲ್ಲ. ದೇರ್ಫೋರ್ ಇಲ್ಲಿ ನೋಡ್ರಿ 1 2 3 3 2 ಸೇರಿದ್ರೆ 3 3 4 5, ಇದು ಒಂದಷ್ಟೇ 6, ದೊಡ್ಡದೊಂದು 7. ಹಂಗಾರೆ ಏನೇ ಆಪ್ಷನ್ ಡಿ. ಇನ್ನು 1 2 2 1 ಸೇರಿದು 3, 1 2 ಇದು ಸೇರಿ 3, ದೊಡ್ಡದೊಂದು +1, ದೇರ್ಫೋರ್ 7. ಅಂದ್ರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಅಂತಿಲ್ಲ ನಾವು ಹೇಳ್ತೀವಿ. 32ರಿಂದ 35 ಮತ್ತೊಂದು ವೆರೈಟಿಗೆ ಸಂಬಂಧಪಟ್ಟದ್ದು ಅದಾವು. ಏನೈತಿ, ಕೆಳಗಿನ ಪ್ರಶ್ನೆಗಳಲ್ಲಿ ತೋರಿಸುವಂತೆ ಚಿತ್ರದ ಬಳಿ ಒಂದು ದರ್ಪಣವನ್ನು ಇರಿಸಲಾಗಿದೆ. ಈ ಚಿತ್ರದ ಸರಿಯಾದ ದರ್ಪಣ ಪ್ರತಿಬಿಂಬ ಯಾವುದಾಗೈತಿ ಅಂತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೈತಿ ಈಗಾಗಲೇ ದರ್ಪಣ ಪ್ರತಿಬಿಂಬ ಮತ್ತು ನೀರಿನ ಪ್ರತಿಬಿಂಬ ಸಂಬಂಧಪಟ್ಟಂಗೆ ಸಾಕಷ್ಟು ಇಲ್ಲಿ ನಾವು ಚರ್ಚೆ ಮಾಡಿದ ವಿಡಿಯೋಗಳು ಅದಾವು. ಇಲ್ಲಿ ದರ್ಪಣ ಪ್ರತಿಬಿಂಬ ಅಂದ್ರೆ ಏನಾಗಿರ್ತೈತಿ, ಪಾರ್ಶ್ವ ಪಲ್ಲಟ ಆಗಿರ್ತೈತಿ. ಅಂದ್ರೆ ಪಾರ್ಶ್ವ ವಿಪರ್ಯ ಹಾಕದ್ ಕಾಣ್ತೈತಿ. ಅಂದ್ರೆ ಅದರ ಅರ್ಥ ಎಡಬದಿ ಬಲಬದಿಯಾಗಿ, ಬಡಬದಿ ಎಡಬದಿಯಾಗಿ ಕಾಣಿಸ್ತೈತಿ. ಹಂಗಾರೆ ಮೊದಲನೇದು ಇಲ್ಲಿ ನೋಡೋಣ. ಇಲ್ಲಿ ಎರೋ ಮಾರ್ಕು ಉಲ್ಟಾ ಇರ್ಬೇಕು. ಓಕೆ, ಎರೋ ಮಾರ್ಕ್ ಏನೈತೆ ಅಂದ್ರೆ ಇದು ಅಪೋಸಿಟ್ ಬರ್ಬೇಕು, ಬಟ್ ಇದು ಅಪೋಸಿಟ್ ಇಲ್ಲ, ದಿಸ್ ಈಸ್ ರಾಂಗ್. ಇದೇನೈತಿ ನೋಡ್ರಿ, ಎರೋ ಮಾರ್ಕ್ ಹಿಂಗೈತಿ, ಇದ್ರ ಅಪೋಸಿಟ್ ಎರೋ ಮಾರ್ಕ್ ಐತಿ. ಇದು ಒಂದು ರೆಕ್ಕೆ ಈ ಕಡೆ ಐತಿ, ಚುಂಚು ಕೂಡ ಬರೋಬ್ಬರಿ ಐತಿ. ಇಲ್ಲಿಷ್ಟು ಗ್ಯಾಪ್ ಇದ್ಬಿಟ್ಟು ಇದು ರೌಂಡ್ ಶೇಪ್ ಐತಿ, ಇದು ಐತಿ. ಆಮೇಲೆ ಚೌಕ ಇದ್ರ ವೆರಿ ನೆಕ್ಸ್ಟ್ ಇಲ್ಲಿ ಬರಬೇಕು, ಇಲ್ಲೊಂದು ಐತಿ ಎರೋ ಮಾರ್ಕ್. ಆಪ್ಷನ್ ಬಿ ಇಟ್ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಏನದಾವ ಅಂತಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಆಗ್ಯದವು ನೋಡ್ರಿ. ಇಲ್ಲಿ ಎರಡು ಕಾಲು ಒಳಗಿಲ್ 2 ಸೊಟ್ಟದವು. ಈ ಕಡೆಯಲ್ಲಿ 2 ಇದ್ರೂ ಕೂಡ ಇಲ್ಲೊಂದು ಮೇಲೆ ತಲೆ ಮೇಲೆ ಒಂದು ಲೈನ್ ಬಂದೈತಿ, ಇದು ಬಂದಿಲ್ಲ. ಆ ಬಿ ಅನ್ನೋದು ಅಗದಿ ಇದಕ್ಕೆ ಅತ್ಯಂತ ಉತ್ತಮವಾದಂತಹ ದರ್ಪಣ ಪ್ರತಿಬಿಂಬ ಆಗೈತಿ ಅಂತ ಇಲ್ಲಿ ನಾವು. 33ನೇ ಪ್ರಶ್ನೆ, ಇದು ಒಂದು ದರ್ಪಣದ ಚಿತ್ರಣಕ್ಕೆ ಸಂಬಂಧ ಇದಾವೆ. ನೀರಿನ ಪ್ರತಿಬಿಂಬ ಚಿತ್ರಣಕ್ಕೆ ಸಂಬಂಧಪಟ್ಟಂಥದ್ದು. ಒಂದೊಂದು ಗಮನಿಸ್ಕೊಂಡು ಬರೋಣ. ಇಲ್ಲಿ ನೀರಿನ ಪ್ರತಿಬಿಂಬ ಅಂದ್ರೆ ಇಲ್ಲಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಆಗಿರ್ತಾವೆ. ಇದು ಒಂದು ಡಿಫ್ರೆಂಟ್ ಆಗಿ ಇಲ್ಲಿ ಬಂದೈತಿ. ಅಂದ್ರೆ ಇದು ಎಡಕ್ಕಾಗಿ ಒಳ್ಳಿರ್ಬೇಕು, ಬಟ್ ಇಲ್ಲಿ ಒಂದೇದ್ದು ಒಂದೇ ಒಂದು ಲೈನ್ ಐತಿ ಇಲ್ಲಿ, ಬಟ್ ಇಲ್ಲಿ 2 ಲೈನ್ ಅದಾವು, ಇಟ್ ಈಸ್ ರಾಂಗ್. ಓಕೆ, ಇನ್ನು ನೆಕ್ಸ್ಟು 2ನೇ ಚಿತ್ರ ನೋಡೋಣ. 2ನೇ ಚಿತ್ರ ಗಮನಿಸಿದಾಗ ಇದು ಕರೆಕ್ಟ್ ಐತಿ, ಇದು ಓಕೆ, ಇದು ಓಕೆ, ಬಟ್ ಇಲ್ಲೇ ಈ ಹೊಗೆ ಹೋಗೋದ್ರ ಮುಂದೆ ಒಂದು ಚೌಕ ಐತಿ, ಇಲ್ಲಿಲ್ಲ, ಇದು ರಾಂಗ್. ಇದು ಏನೈತಿ, ನೀರಿನ ಪ್ರತಿಬಿಂಬಕ್ಕೆ ಧ್ವಜ ಗಾಳಿಗೆ ಇದ್ರ ಅಪೋಸಿಟ್ ಆಗಿ ಹೋಗ್ಬೇಕು, ಇದು ಫ್ರಂಟ್ ಹೋಗಿದೆ, ಇದು ಆಲ್ಸೋ ರಾಂಗ್. ಬಟ್ ಇದು ನೋಡ್ರಿ ಎಕ್ಸಾಕ್ಟ್ ಆಗಿ ಇದು ಆಗೇ ಬಿಟ್ಟಿರ್ತೈತಿ. ಚಿತ್ರ ಹಿಂಗೈತಿ, ಇದು ಒಟ್ಟು ಹೊಗೆನೂ ಕೂಡ ಉಲ್ಟಾ ಹೊಂಟಿದೆ, ಇದು ಒಂದೇದು ಹೊಗೆ ಹಿಂಗೆ ಹೊರಟಿದೆ. ಇಟ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ ಅಂತ ಇಲ್ಲಿ ನಾವು ಹೇಳ್ತೀವಿ. ಒಂದು ನಿಮ್ಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂಕಿಗಳ ದರ್ಪಣದ ನೀರು ಮತ್ತು ದರ್ಪಣಕ್ಕೆ ಸಂಬಂಧಪಟ್ಟಂಗೆ, ನೀರಿನಲ್ಲಿ ಮತ್ತು ದರ್ಪಣದಲ್ಲಿ
ಬದಲಾಗದ ಅಂಕಿಗಳು ಯಾವ್ಯಾವ ಅದಾವು ಮತ್ತು ಅಕ್ಷರಗಳು ಯಾವ್ಯಾವ ಅದಾವು ಅಂತ ಪಟ್ಟಿ ಮಾಡಿಟ್ಕೊಳ್ರಿ ಅಂತ ಹೇಳಿದೆ ನಾನು. ಬಟ್ ಇಲ್ಲಿ ನೀರಿನ ಪ್ರತಿಬಿಂಬ ಐತಿ ಅಂಕಿಗಳದ್ದು, ಏನಾಗಿರ್ತೈತಿ ಅಂತ ಇಲ್ಲಿ ನೋಡೋಣ. ಮೊದಲೇಕ ಇದು ಟಿ ಕೆಳಗೆ ಟೀನ ಬರಬೇಕು, ಇದು ಎಸ್ ಬಂದೈತೆ, ಇಟ್ ಈಸ್ ರಾಂಗ್ ಹೌದಲ್ಲ. ಇಲ್ಲಿ ಮೊದಲೇದು ನೋಡ್ಕೊಂಡು ಹೋಗೋಣ. ಟಿ ಇದು 6, ಎನ್ ಇಲ್ಲಿ ನೋಡ್ರಿ ಈ ಹಿಂಗೆ ಬಂದು ಇದು ಬರಬೇಕು 7 ಹಿಂಗೆ ಬರ್ಬೇಕದು, ಇದು ಬಂದೈತೆ. ಡಿ 9 ಎನ್ ನೋಡ್ರಿ, ಎನ್ ಈ ಕಡೆಯಲ್ಲಿ ಕೊಂಬಿ ಈ ಕಡೆನೇ ಬರ್ಬೇಕಾಗಿತ್ತು, ಬಟ್ ಈ ಕಡೆ ಬಂದೈತಿ, ಇಟ್ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟು ಟಿ ಆರ್ ಐತಿ, ಎನ್ನು ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾಪಿಟಲ್ ಇ ಬಂದ್ಬಿಟ್ಟೈತಿ, ಇದು ನೋಡಿದ್ರೆ ಸ್ಮಾಲ್ ಇ ಐತಿ, ಇಟ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಡಿ ನೋಡ್ರಿ ಸರಿಯಾದದ್ದು ಐತಿ, ಟಿ ಐತಿ 6ಗೆ ಉಲ್ಟಾ, ಎನ್ನು ಇ 7 ಡಿ 9ದು ಉಲ್ಟಾ, ಇದು ಕರೆಕ್ಟಾಗಿ ಎನ್ನು ಹಿಂಗೆ ಬಂದಿದೆ 5 ಟಿ, ದೇರ್ ಫೋರ್ ಡಿ ಇಸ್ ದ ರೈಟ್ ಆನ್ಸರ್ ಅಂತಿಲ್ಲ ನಾವು ಗಮನಿಸ್ತೇವೆ ಅಂತ. 35ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. ಇಲ್ಲಿ ದರ್ಪಣ ಪ್ರತಿಬಿಂಬಕ್ಕೆ ಸಂಬಂಧಪಟ್ಟಂಥ ಅಕ್ಷರಗಳು ಮತ್ತು ಅಂಕಿಗಳದ್ದು ಸಂಬಂಧಪಟ್ಟದ್ದೈತಿ. ದರ್ಪಣ ಪ್ರತಿಬಿಂಬ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತೈತಿ, ಎಡಬದಿ ಬಲಬದಿಯಾಗಿ ಬಲಬದಿ ಎಡಬದಿಯಾಗಿ ಕಾಣಿಸ್ಬೇಕು ಅಂತ. ಇಲ್ಲಿ ನೋಡ್ರಿ ಮೊದಲನೇ ಪಿ ಬರ್ಬೇಕು, ಪಿ ಇದ್ದದ್ದು ಕ್ಯೂ ಥರ ಕಾಣ್ಬೇಕು, ಅಂದರೆ ಆಪ್ಷನ್ 3 ಅದಾವು. ಆಪ್ಷನ್ ಸಿ ಇಸ್ ದ ರಾಂಗ್ ಆನ್ಸರ್ ಒಂದೇದ್ದು. ನೆಕ್ಸ್ಟು ಪಿ ಆದ್ಕೊಳ್ಳೆ 3 ಬರ್ಬೇಕು, 3 3ರೊಳಗನ ಉಲ್ಟಾ ಐತಿ. ಎ ಬರ್ಬೇಕು, ಅದು ಕ್ಯಾಪಿಟಲ್ ಎ ಬರ್ಬೇಕು. ಕ್ಯಾಪಿಟಲ್ ಎ ಅನ್ನೋದು ಒಂದರಲ್ಲಿ ಮಾತ್ರ ಇರೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ಒಮ್ಮೆಲೇ ಹೇಳ್ಬೋದು. ಯಾಕೆ ಗೊತ್ತಾ, ಇಲ್ಲಿಂದ ಮತ್ತು ಲೆಫ್ಟ್ ಟು ರೈಟ್ ಆಗಿ ಬರ್ತಾ ಹೋಗ್ಬೇಕು. ಇಲ್ಲಿ ರೈಟ್ ಟು ಲೆಫ್ಟ್ ಆಗಿ ಹೆಂಗೆ ಬಂದಿರ್ತವೋ ದರ್ಪಣ ಪ್ರತಿಬಿಂಬದಲ್ಲಿ ಲೆಫ್ಟ್ ಟು ರೈಟ್ ಸೇಮ್ ಬರ್ಬೇಕು. ಹಂಗಾರೆ ಎ ಇಲ್ಲಿ ಮೊದಲೇದು ಪಿ ಆದಮೇಲೆ ಕ್ಯೂ ಅದರ ಉಲ್ಟಾ ಬಳತೈತಿ, 3 ಬರೋದದ. ಆಮೇಲೆ ಕ್ಯಾಪಿಟಲ್ ಎ ಐತಿ, ಎ ಇದು ಬದಲಾಗದ ದರ್ಪಣದಲ್ಲಿ ಬದಲಾಗದ ಅಕ್ಷರ ಇದು. ಆಮೇಲೆ 9 ಐತಿ, ಕೆ ಉಲ್ಟಾ ಐತಿ, ಎಲ್ ಐತಿ, 5 ವೈ, 4 ಎಸ್, ಆಮೇಲೆ 6ದ್ದು ದರ್ಪಣ ಪ್ರತಿಬಿಂಬ ಐತಿ, ಎ ಐತಿ. ಆಮೇಲೆ ಹಾಗಾಗಿ ಇದು ಆಪ್ಷನ್ ಎ ಇದು ಸರಿಯಾದ ಉತ್ತರ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನೊಂದು ವೆರೈಟಿಗೆ ಸಂಬಂಧಪಟ್ಟಂಥ ಲೆಕ್ಕಗಳದಾವು, ಅದನ್ನು ಗಮನಿಸೋಣ. ಇದು ಇನ್ನೊಂದು ವೆರೈಟಿ ಏನು ಅಂತಂದ್ರೆ, ಈ ಕೆಳಗೆ 2-3 ಚಿತ್ರಗಳನ್ನು ಪ್ರಶ್ನಾ ಚಿತ್ರಗಳಾಗಿ ಕೊಟ್ಟಿದೆ. ಈ ಚಿತ್ರಗಳನ್ನು ಒಂದರ ಮೇಲೊಂದಂತೆ ಆಯ್ಕೆಗೊಳಿಸಿದಾಗ ರಚಿಸಲ್ಪಡುವ ಚಿತ್ರ ಹೆಂಗೈತಿ ಅಂತ. ಈ ಚಿತ್ರ ಇದ್ರ ಮೇಲೆ ಓವರ್ಲ್ಯಾಪ್ ಆದಾಗ ಇಲ್ಲಿ ಯಾವುದು ಹಂಗೆ ಕಾಣಿಸುತ್ತೆ ಅಂತ ಒಂದು ಪ್ರಶ್ನೆ. ನೀವು ಭಾಳ ಸಿಂಪಲ್ಲಾಗಿ ಈ ಚಿತ್ರವನ್ನು ಡ್ರಾ ಮಾಡಿಕೊಡ್ರಿ. ಹಿಂಗೆ ಡ್ರಾ ಮಾಡ್ಕೊಂಡ್ಮೇಲೆ ಇದು ಏನಾಗ್ತೈತಿ, ಇದು ಕಾರ್ನರ್ಗೆ ಇದು ಬರುತ್ತೆ, ಇದು ಸೆಂಟ್ರಿಗೆ ಇದು ಬರುತ್ತೆ. ಈ ಥರ ಚಿತ್ರ ಇದ್ರೊಳಗೆ ಹುಡುಕ್ಬಿಟ್ರೆ ಆಯಿತು. ಒಂದೇದು ನೋಡ್ರಿ, ಬಟ್ ಇಲ್ಲೇ ಐತಿ, ಇದು ಐತಿ, ಇದು ಐತಿ, ಬಟ್ ಏನಾಗೈತಿ, ಇದು ಇಲ್ಲಿ ಮಟ್ಟ ಟಚ್ ಆಗಬೇಕಾಗಿತ್ತು, ಆಗಿಲ್ಲ, ಗ್ಯಾಪ್ ಐತಿ. ಇದು ಅಲ್ಲ, ಆಪ್ಷನ್ ಎ ಅಲ್ಲ. ನೆಕ್ಸ್ಟು ಆಪ್ಷನ್ ಬಿ ನೋಡ್ರಿ, 2 ಲೈನ್ಸ್ ಅದಾವು, ಇದೈತಿ, ಇಲ್ಲಿಂದ ಸ್ಟಾರ್ಟ್ ಆಗೈತಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದು ಯಾಕಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ಕಟ್ ಆಗೈತಿ, ಇದು ಬರಬೇಕಾಗಿತ್ತು, ಬಂದಿಲ್ಲ. ಇದು ಎಕ್ಸೆಸ್ ಆಗೈತಿ, ಇಲ್ಲಿ ಎಕ್ಸೆಸ್ ಇಲ್ಲ, ಎಕ್ಸೆಸ್ ಆಗಿ ಇದು ಕಂಟಿನ್ಯೂ ಆಗ್ಬೇಕಿತ್ತು, ಆಗಿಲ್ಲ. ಇಲ್ಲಿ ಕಂಟಿನ್ಯೂ ಆಗಿಬಿಟ್ಟೈತಿ, ಆಗಬಾರ್ದು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತೇಳಿ ಹೇಳ್ಬೋದು. ಇನ್ನು 37ನೇ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಇದೇ ವೆರೈಟಿಗೆ ಸಂಬಂಧಪಟ್ಟಂದು, ಒಂದ್ರ ಮೇಲೆ ಒಂದು ಚಿತ್ರ ಆಯ್ಕೆಗೊಂಡಾಗ ಅಂತ. ಈ ಚಿತ್ರವನ್ನು ಸುಮ್ಮನೆ ಸೂಕ್ಷ್ಮವಾಗಿ ನಾವು ಡ್ರಾ ಮಾಡಿಬಿಡೋಣ. ಡ್ರಾ ಮಾಡಿದಾಗ ಹೆಂಗಾಗ್ತೈತಿ ಅಂತ, ಹಿಂಗೆ ಇದ್ರ ಮಿಡ್ಲ್ ಇದ್ರದ್ದು ನೆಕ್ಸ್ಟು ವೇರಿ ಹಿಂಗೆ ಬಂದು ಇಲ್ಲಿ ಗ್ಯಾಪ್ ಆಗಿ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಆಗ್ತೈತಿ. ನೋಡ್ರಿ ಈ ಚಿತ್ರ ಎಲ್ಲೈತೆ ಅಂತ ಇಲ್ಲಿ ಹುಡುಕ್ಬಿಟ್ರೆ ಆಯ್ತು. ಒಂದೇದು ನೋಡ್ರಿ, ಇಲ್ಲಿ ಇದು ಐತಿ, ಇದು ಕರೆಕ್ಟ್ ಐತಿ, ಚೌಕ್ ಐತಿ, ಬಟ್ ಇಲ್ಲಿ ಏನಾಗ್ಬಿಡತಿ, ಇಲ್ಲಿಲ್ಲ, ಬಟ್ ಇದು ಇಲ್ಲಿ ಬಂದ್ಬಿಡತಿ, ಇದು ಟಚ್ ಆಗೈತಿ, ಇದು ಟಚ್ ಆಗಬಾರ್ದು, ಇದು ಅಲ್ಲ. ಇನ್ನು ಇಲ್ಲಿ ಬಂದ ಮೇಲೆ ಇದು ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಐತಿ, ಇದು ಇಲ್ಲಿ ಟಚ್ ಮಾಡಿಬಿಟ್ಟಾರ, ಇದು ಅಲ್ಲ. ಹಾಗಾಗಿ ಇಲ್ಲಿ ನೋಡ್ರಿ, ಇದು ಓಕೆ, ಇಲ್ಲೇ ಇದು ಗ್ಯಾಪ್ ಐತಿ, ಇದು ಗ್ಯಾಪ್ ಐತಿ, ಇಲ್ಲಿ ನೋಡ್ರಿ, ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿ ಯಾಕಲ್ಲ ಅಂದ್ರೆ, ಡಿದು ಇಲ್ಲಿ ನೋಡಿ ತಂತು ಇದ್ರೊಳಗೆ ಹಾದು ಎರಡು ಟಚ್ ಆಗ್ಬೇಕಾಯ್ತು, ಇದು ಗ್ಯಾಪ್ ಆಗಿಬಿಟ್ಟೈತಿ ಇಲ್ಲಿ ಚೌಕ್, ಇದು ಗ್ಯಾಪ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಯಾಕೆ ಗೊತ್ತಾ, ಇದು ದೊಡ್ಡ ಚೌಕ್ ಬಂದೈತಿ, ಚೌಕ್ ಬರಬಾರ್ದು, ಇಲ್ಲಿಂದ ಅಖಂಡ ಇದು ಕಂಟಿನ್ಯೂಸ್ ಲೈನ್ ಹೋಗಿ ಟರ್ನ್ ಆಗಬೇಕು, ಇದು ಟರ್ನ್ ಆಗಿಲ್ಲ, ಅದಕ್ಕೆ ಆಪ್ಷನ್ ಸಿ
ಸರಿಯಾದ ಉತ್ತರ ಅಂತಿಲ್ಲಿ ನಾವು ಹೇಳ್ಬೋದು ಅಂತ. ಇನ್ನು 38ನೇ ಪ್ರಶ್ನೆ. 38ನೇ ಪ್ರಶ್ನೆ ಮತ್ತು ಅದೇ ಒಂದು ವೆರೈಟಿಗೆ ಸಂಬಂಧಪಟ್ಟದ್ದು ಓವರ್ಲ್ಯಾಪ್ ಚಿತ್ರ ಅಂತ. ಇಲ್ಲಿ ಏನೇನ 3 ಚಿತ್ರಗಳನ್ನು ಕೊಟ್ಟಾರ, 3 ಚಿತ್ರ ನಾವು ಡ್ರಾ ಮಾಡಬೇಕು ಈಗ. ಓಕೆ, ಡ್ರಾ ಮಾಡಿದ್ರೆ ಏನಾಗುತ್ತೆ, ಇದು ಕಂಟಿನ್ಯೂಸ್ ಆಗಿ ಇದಾಗೈತಿ, ಇದಕ್ಕೆ ಇದು ಟಚ್ ಆಗಬೇಕು. ಇದು ಒಂದು ಚಿತ್ರ ಬರೆದ್ವಿ, ಇದಕ್ಕೆ ಇದು ಒಂದು ಹಾಗೆ ಬರೀಬೇಕಲ್ಲ, ಇದನ್ನು ನೇರವಾಗಿ ಹಿಂಗೆ ಬರೆದು ಓಕೆ ಒಂದು ಅಖಂಡ ಮಿಡ್ಲೊಳಗೆ ಹಿಂಗೆ ಬಂದೈತಿ. ಈ ಚಿತ್ರ ಎಲ್ಲೈತೆ ಅಂತ ಗಮನಿಸ್ಬೇಕು. ಇಲ್ಲಿ ಟಚ್ ಆಗಿದೆ 2 ಲೈನು. ಓಕೆ, ಇವೆರಡು ಲೈನ್ ಬಂದಿದೆ, ಇಲ್ಲೊಂದು ಚೌಕ ಬಂದೈತಿ, ಇಲ್ಲೊಂದು ಚೌಕ ಬರಬೇಕು, ಇದೊಂದು ಅರ್ಧ ಬರಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲೆಲ್ಲ ಅಲ್ಲಿವು ಯಾಕಲ್ಲ ಅಂತಂದ್ರೆ ಇದು ಇಲ್ಲಿ ಟಚ್ ಆಗಬೇಕು, ಆಗಿಲ್ಲ. ಆಮೇಲೆ ಇದು ಲೈನ್ ಇಲ್ಲಿ ಬರಬಾರ್ದಿತ್ತು, ಇದು ಬಂದ್ಬಿಟ್ಟೈತಿ ಇಲ್ಲಿ, ಇದು ತಪ್ಪು. ಇದು ಇಲ್ಲೇನೈತಿ, ಇಲ್ಲಿ 2 ಲೈನ್ ಅಲ್ಲ, ಒಂದೇ ಲೈನ್ ಬರಬೇಕು. ಇಲ್ಲಿ 2 ಲೈನ್ ಅಖಂಡ ಬರಬೇಕು, ಇಲ್ಲಿ ಟಚ್ ಆಗಬೇಕಿದೆ. ಬಟ್ ಇದ್ರ ಪಕ್ಕದ ಟಚ್ ಆಗ್ಬೇಕು, ಇಲ್ಲಿ 3 ಲೈನ್ ಬರೋಂಗಿಲ್ಲ. 2 ಲೈನ್ ಬಂದಿರೋದು, ಇಲ್ಲಿ 3 ಲೈನ್ ಬಂದ, 1 2 3 ಬಂದವು. ಇಟ್ ಈಸ್ ಆಲ್ಸೋ ರಾಂಗ್. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಇಲ್ಲಿ ನಾವು ಗಮನಿಸ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು ಹೆಚ್ಚು ಕಡಿಮೆ 38 ಪ್ರಶ್ನೆಗಳವರೆಗೂ ಕೂಡ ನಾವು ಉತ್ತರವನ್ನು ಕಂಡುಕೊಂಡಿದ್ವಿ. ಮತ್ತು ಮುಂದಿನ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪರಿಹರಿಸ್ಕೊಂಡು ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ನಮಸ್ಕಾರ, ಧನ್ಯವಾದಗಳು.